ರಾಜ್ಯದ ಎಲ್ಲ ನಗರ ಹಾಗೂ ಗ್ರಾಮೀಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವಂತಹ ಕಟ್ಟಡಗಳಿಗೆ ಆರಂಭಿಕ ಪ್ರಮಾಣ ಪತ್ರ ಸಿಸಿ ಹಾಗೂ ಸ್ವಾಧೀನ ಪತ್ರ ಒಸಿ ಇದನ್ನು ವಿತರಿಸುವ ವಿಚಾರದಲ್ಲಿ ಉಂಟಾಗಿರುವಂತಹ ಸಮಸ್ಯೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ಸರ್ಕಾರ ಮಹತ್ವದ ಹೆಜ್ಜೆಯನ್ನು ಇಟ್ಟುಕೊಂಡಿದೆ. 1200 ಚದರ ಅಡಿ ವಿಸ್ತೀರ್ಣದವರೆಗಿನ ಕಟ್ಟಡಗಳಿಗೆ ಸಿಸಿ ಮತ್ತು ಒಸಿ ಪಡೆಯೋದ್ರಿಂದ ವಿನಾಯಿತಿ ಕೊಡೋದಕ್ಕೆ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗ್ತಾ ಇದೆ. ಇದಕ್ಕೆ ಬೇಕಾದ ಅಂಶಗಳನ್ನು ಈಗಾಗಲೇ ಸಮಿತಿ ಡ್ರಾಫ್ಟ್ ಮಾಡಿದೆ. ನಗರಾಭಿವೃದ್ಧಿ ಇಲಾಖೆ, ಬಿಬಿಎಂಪಿ, ಬೆಸ್ಕಾಂ, ಪೌರಾಡಳಿತ ನಿರ್ದೇಶನಾಲಯ, ಪಂಚಾಯತ್ ರಾಜ್ ಅಧಿಕಾರಿಗಳಿಂದ ಒಸಿ ಮತ್ತು ಸಿಸಿ ಸಮಸ್ಯೆ ಡ್ರಾಫ್ಟ್ ಸಿದ್ಧವಾಗಿದೆ. ಮುಂದಿನ ಕ್ಯಾಬಿನೆಟ್ನಲ್ಲಿ 6 ಅಂಶಗಳ ಚರ್ಚೆಗೆ ತರುವುದಕ್ಕೆ ಸಿದ್ಧತೆಯನ್ನು ನಡೆಸಲಾಗಿದೆ. ಒಸಿ ಮತ್ತು ಸಿಸಿಗೆ ಸಂಬಂಧಪಟ್ಟಂತೆ ಮುಂದೆ ಮನೆ ಕಟ್ಟೋರು ಅನುಸರಿಸಬೇಕಾದ ನಿಯಮ ಏನು, ಈಗಾಗಲೇ ಕಟ್ಟಡ ಕಟ್ಟಿರೋರಿಗೆ ನೀಡ್ತಾ ಇರುವಂತಹ ಅವಕಾಶ ಏನು, ಇದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಒಸಿ ಮತ್ತು ಸಿಸಿಗೆ ಸಂಬಂಧಪಟ್ಟಂತಹ ವಿನಾಯಿತಿ ಇದನ್ನಿನ್ನೂ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ತಗೊಳ್ಬೇಕು. ಅದಕ್ಕೂ ಮುಂಚೆ ಇರೋ ಅಂಶಗಳನ್ನು ನೋಡ್ಬಿಡೋಣ. ಪ್ರಮುಖವಾಗಿ 1500 ಚದರ ಅಡಿ ವಿಸ್ತೀರ್ಣದ ಮನೆಗಳಿಗೆ ವಿನಾಯಿತಿಯನ್ನು ಕೊಡಲಾಗುತ್ತೆ. ಅಂದರೆ 30-40 ಬೇಸಿಕಲಿ ಸೈಟು. ಹೊಸ JBG ಆ್ಯಕ್ಟ್ ಮೂಲಕ ಕಟ್ಟಡಗಳಿಗೆ ಅಂದರೆ ಆಯ್ದ ಡೈಮೆನ್ಷನ್ನಲ್ಲಿ ಕಟ್ಟಿರುವಂತಹ ಕಟ್ಟಡಗಳಿಗೆ ವಿನಾಯಿತಿ ಇದೆ. ಯಾವುದು ಅಂತ ಕೇಳಿದರೆ 1200 ಚದರ ಅಡಿ ವಿಸ್ತೀರ್ಣದ ಮನೆಗಳಿಗೆ 30-40 ಸೈಟಿಗೆ ಸಂಬಂಧಪಟ್ಟಂತೆ ವಿನಾಯಿತಿ ಇದೆ. 3 ಅಂತಸ್ತಿನ ಕಟ್ಟಡಗಳಿಗೆ ಒಸಿ ಮತ್ತು ಸಿಸಿ ತಗೊಳ್ಳೋದು ಅಂದರೆ ಕಡ್ಡಾಯವಾಗಿ ತೆಗೆದುಕೊಳ್ಳೋದನ್ನು ವಿನಾಯಿತಿ ಕೊಡಲಾಗಿದೆ. ನೆಲಮಹಡಿ ಅಂದರೆ G+3 ಅಂತ ಅಂತಾರೆ ಇದನ್ನು. ನೆಲಮಹಡಿ 2 ಮತ್ತು 3ನೇ ಅಂತಸ್ತು ಕಟ್ಟಡಗಳಿಗಷ್ಟೇ ಅನ್ವಯ ಆಗುತ್ತೆ. ಈ ರೂಲ್ಸ್ ಅಂದರೆ ಈ ವಿನಾಯಿತಿ ಯಾರ್ಯಾರಿಗೆ ಅನ್ವಯ ಆಗುತ್ತೆ ಅಂದರೆ ತುಂಬ ಸಣ್ಣ ಪ್ರಮಾಣದಲ್ಲಿ ಅಪಾರ್ಟ್ಮೆಂಟು ಅಥವಾ ತುಂಬ ಸಣ್ಣ ಪ್ರಮಾಣದಲ್ಲಿ ಕಮರ್ಷಿಯಲ್ ಕಟ್ಟಡಗಳನ್ನು ಕಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ವಿನಾಯಿತಿ ಇರುತ್ತೆ. ಅಂದರೆ ಈ ಒಸಿ ಸಿಸಿ ಇಲ್ಲ ಅಂದರೆ ನಿಮಗೆ ವಿದ್ಯುತ್ ಸಂಪರ್ಕವನ್ನು ಕೊಡ್ತಾ ಇರಲಿಲ್ಲ, ಅದೇ ಪ್ರಾಬ್ಲಮ್ ಆಗಿತ್ತು. ಆಮೇಲೆ ಒಸಿ ಸಿಸಿ ಇಶ್ಯೂ ಮಾಡೋದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಇದನ್ನೆಲ್ಲ ಸರಿಪಡಿಸೋದಕ್ಕೆ ಯಾರಿಗೆ ವಿನಾಯಿತಿ ಕೊಡ್ಬೋದು, ಯಾರಿಗೆ ಇನ್ನೂ ಸ್ಟ್ರಿಕ್ಟ್ ಮಾಡಬೇಕು ಅನ್ನೋದೆಲ್ಲ ನೋಡ್ತಾ ಇದ್ದಾರೆ. ನೆನಪಿರಲಿ, ಯಾವುದೇ ಸೈಟ್ ತಗೊಳ್ಬೇಕಾದ್ರೆ ನಿಮಗೆ ಒಸಿ ಸಿಸಿ NOC ಅನ್ನೋದು ತುಂಬ ಇಂಪಾರ್ಟೆಂಟು. ಆಮೇಲೆ EC ಅನ್ನೋದು ಇಂಪಾರ್ಟೆಂಟು, ಯಾರ ಹೆಸರಲ್ಲಿ ಒರಿಜಿನಲಿ ಜಾಗ ಇದೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಈಗ ಅದನ್ನು ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇದ್ದರೆ ಮಾತ್ರ ನಿಮಗೆ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಇರುತ್ತೆ. ಇಲ್ಲ ಅಂದರೆ ಅದನ್ನು ಇಲ್ಲೀಗಲ್ ಕಟ್ಟಡ ಅಂತ ಕನ್ಸಿಡರ್ ಮಾಡಿ ಸರ್ಕಾರ ಜಾಗವನ್ನು ಯಾವತ್ತು ಬೇಕಾದರೂ ವಶಕ್ಕೆ ಪಡಿಬಹುದು.